ನಮಸ್ತೆ ಸ್ನೇಹಿತರೆ, ನಾವೆಲ್ಲರೂ ಅಂದುಕೊಳ್ಳುತ್ತೇವೆ ಪ್ರಾಣಿಗಳಿಗೆ ಬುದ್ಧಿ ಇಲ್ಲ, ಅವುಗಳಿಗೆ ಏನೂ ತಿಳಿಯಲ್ಲ ಅಂತ. ಆದರೆ ಒಂದು ಮೂಕ ಪ್ರಾಣಿ ಸಮಯಕ್ಕೆ ಸರಿಯಾಗಿ ಬಂದು ನಿಮ್ಮ ಪ್ರಾಣ ಉಳಿಸಿದರೆ ಹೇಗಿರುತ್ತೆ? ಹೌದು, ಇವತ್ತು ನಾನು ನಿಮಗೆ ಒಬ್ಬ ಸಾಮಾನ್ಯ ಯುವಕ ಅರ್ಜುನ್ ಮತ್ತು ಅವನ ಜೀವನವನ್ನೇ ಬದಲಾಯಿಸಿದ ಒಂದು ಅದ್ಭುತವಾದ ನೈಜ ಕಥೆಯನ್ನು ಹೇಳಲಿದ್ದೇನೆ. ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಆ ಕತೆ ಏನೆಂದರೆ, ಪ್ರಾಣಿಗಳ ಪ್ರೀತಿ ಮನುಷ್ಯನ ಜೀವನ ಬದಲಿಸಿದ ಕತೆ. ಬನ್ನಿ ಶುರು ಮಾಡೋಣ. ಒಂದು ಚಿಕ್ಕ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಯುವಕ ವಾಸಿಸುತ್ತಿದ್ದ. ಅವನಿಗೆ ಪ್ರಾಣಿಗಳೆಂದರೆ ತುಂಬಾ ಪ್ರೀತಿ. ಪ್ರತಿದಿನ ಬೆಳಿಗ್ಗೆ ಎದ್ದು ಮನೆಯ ಮುಂದೆ ಬರುವ ನಾಯಿಗಳಿಗೆ ಆಹಾರ ಹಾಕುತ್ತಿದ್ದ. ಮರಗಳ ಮೇಲೆ ಕುಳಿತಿದ್ದ ಪಕ್ಷಿಗಳಿಗೆ ನೀರು ಇಡುತ್ತಿದ್ದ. ಗಾಯಗೊಂಡ ಹಸು, ಕರು ಅಥವಾ ಮೇಕೆ ಕಂಡರೆ ಚಿಕಿತ್ಸೆ ಕೊಡಿಸಿ ಮತ್ತೆ ಆರೋಗ್ಯವಾಗುವವರೆಗೆ ನೋಡಿಕೊಳ್ಳುತ್ತಿದ್ದ. ಗ್ರಾಮದ ಕೆಲವರು ಅವನನ್ನು ನೋಡಿ ಮನುಷ್ಯರನ್ನೇ ನೋಡಿಕೊಳ್ಳಲು ಸಮಯವಿಲ್ಲ, ಇವನು ಪ್ರಾಣಿಗಳ ಹಿಂದೆ ಓಡುತ್ತಿದ್ದಾನೆ ಎಂದು ನಗುತ್ತಿದ್ದರು. ಆದರೆ ಅರ್ಜುನ್ ಯಾರ ಮಾತಿಗೂ ಕಿವಿ ಕೊಡಲಿಲ್ಲ. ಒಂದು ದಿನ ಕೆಲಸ ನಿಮಿತ್ತ ಅರ್ಜುನ್ ಹತ್ತಿರದ ಕಾಡಿನ ದಾರಿಯಲ್ಲಿ ಹೋಗುತ್ತಿದ್ದ. ಸಂಜೆ ಆಗುತ್ತಲೇ ಮಳೆ ಶುರುವಾಯಿತು. ದಾರಿ ಸಂಪೂರ್ಣ ಕತ್ತಲೆಯಾಯಿತು. ಮೊಬೈಲ್ಗೆ ಸಿಗ್ನಲ್ ಇರಲಿಲ್ಲ. ಯಾವ ದಾರಿ ಹೋಗಬೇಕು ಎಂಬುದೇ ಅವನಿಗೆ ತಿಳಿಯಲಿಲ್ಲ. ಆ ಸಮಯದಲ್ಲಿ ದೂರದಿಂದ ಒಂದು ನಾಯಿ ಬಂದು ಅವನ ಮುಂದೆ ನಿಂತಿತು. ಅದೇ ನಾಯಿ ಕೆಲ ತಿಂಗಳ ಹಿಂದೆ ಗಾಯಗೊಂಡಿದ್ದಾಗ ಅರ್ಜುನ್ ಚಿಕಿತ್ಸೆ ಕೊಡಿಸಿ ಉಳಿಸಿದ್ದ. ಅದು ಮತ್ತೆ ಮತ್ತೆ ಹಿಂದೆ ತಿರುಗಿ ನೋಡುತ್ತಾ ಮುಂದೆ ನಡೆಯತೊಡಗಿತು. ಅರ್ಜುನ್ ಅದನ್ನು ಹಿಂಬಾಲಿಸಿದ. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಮರದ ಮೇಲೆ ಇದ್ದ ಕೋತಿಗಳು ಜೋರಾಗಿ ಕೂಗಲು ಆರಂಭಿಸಿದವು. ಮುಂದೆ ದೊಡ್ಡ ಗುಂಡಿತ್ತು. ನಾಯಿ ಸಮಯಕ್ಕೆ ಎಚ್ಚರಿಸಿದ್ದರೆ ಅರ್ಜುನ್ ಅದರಲ್ಲಿ ಬಿದ್ದೇ ಬಿಡುತ್ತಿದ್ದ. ನಾಯಿ ಅವನನ್ನು ಸುರಕ್ಷಿತ ದಾರಿಯಲ್ಲಿ ಕರೆದುಕೊಂಡು ಹೋಯಿತು. ದಾರಿಯ ಮಧ್ಯೆ ಪಕ್ಷಿಗಳು ಹಾರುತ್ತಾ ಹಳ್ಳಿಯ ಕಡೆಗೆ ದಿಕ್ಕು ತೋರಿಸಿದವು. ಕೊನೆಗೆ ಅರ್ಜುನ್ ಸುರಕ್ಷಿತವಾಗಿ ಮನೆ ತಲುಪಿದ. ಮರುದಿನ ಹಳ್ಳಿಯವರು ಈ ಘಟನೆಯನ್ನು ಕೇಳಿ ಆಶ್ಚರ್ಯಪಟ್ಟರು. ನಿನ್ನೆಯವರೆಗೂ ಅವನನ್ನು ಹಾಸ್ಯ ಮಾಡಿದವರೇ ಇಂದು ಅವನನ್ನು ಮೆಚ್ಚಿದರು. ಅರ್ಜುನ್ ಎಲ್ಲರಿಗೂ ಹೇಳಿದ್ದನು, ಪ್ರಾಣಿಗಳು ಮಾತಾಡಲಾರವು, ಆದರೆ ಅವು ಪ್ರೀತಿ, ಕೃತಜ್ಞತೆ ಮತ್ತು ನಿಷ್ಠತೆಯನ್ನು ಕೃತ್ಯಗಳ ಮೂಲಕ ತೋರಿಸುತ್ತವೆ. ನಾವು ಅವುಗಳಿಗೆ ಕೊಡುವ ಪ್ರೀತಿ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದು ದಿನ ಅದೇ ನಮ್ಮ ಜೀವನವನ್ನೇ ಉಳಿಸಬಹುದು. ಆ ದಿನದಿಂದ ಹಳ್ಳಿಯ ಜನರು ಪಕ್ಷಿಗಳಿಗೆ ನೀರು ಇಡಲು ಆರಂಭಿಸಿದರು. ಬೀದಿ ನಾಯಿಗಳಿಗೆ ಆಹಾರ ಹಾಕಿದರು. ಗಾಯಗೊಂಡ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡಿಸಿದರು. ಹಳ್ಳಿ ನಿಧಾನವಾಗಿ ಮನುಷ್ಯರು ಮತ್ತು ಪ್ರಾಣಿಗಳ ಪರಸ್ಪರ ಗೌರವದಿಂದ ಬದುಕುವ ಸುಂದರ ಸ್ಥಳವಾಯಿತು. ಈ ಕಥೆಯ ಸಂದೇಶ ಏನೆಂದರೆ, ಪ್ರಾಣಿಗಳು ಮಾತನಾಡಲು ಸಾಧ್ಯವಿಲ್ಲ, ಆದರೆ ಅವುಗಳ ಹೃದಯದಲ್ಲಿ ಪ್ರೀತಿ, ಕೃತಜ್ಞತೆ ಮತ್ತು ನಿಷ್ಠೆ ತುಂಬಿರುತ್ತದೆ. ನಾವು ಅವುಗಳನ್ನು ಕಾಪಾಡಿದರೆ ಪ್ರಕೃತಿಯು ನಮ್ಮನ್ನು ಕಾಪಾಡುತ್ತದೆ. ಧನ್ಯವಾದಗಳು.